ಆಮೇಲೆ ಇದನ್ನ ಯಡಿಯೂರಪ್ಪನವರು 5 ವರ್ಷ ಇದು ಕೈಗಾರಿಕಾ ಮಂತ್ರಿ ಮಾಡೋದು ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡ್ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ಯಾರ ಮನೆಯಲ್ಲಿ ಒಂದು ಕಪ್ ಚಾ ಕುಡಿದಿರ್ತೀವೋ ಅದು ಅರಿವು ಇಟ್ಕೋಬೇಕಾಗ್ತದೆ. ಎಲ್ಲರೂ ಭ್ರಷ್ಟ ಅದಾರ, ಅಪ್ಪ ಮಕ್ಕಳು ಭ್ರಷ್ಟ ಅದಾರ, ಅದು ಹೊರ ದೇಶದಾಗ ಆಸ್ತಿ ಮಾಡ್ಯಾರ ಅಂತ ಹೇಳ್ತಾರೆ. ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ಟು ಬರ್ರಿ. ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ರೆ ಕಗ್ಗೋಡದ ಗೋಶಾಲೆಗೆ ದನಗೋತಿತ್ತವ ರೊಕ್ಕ. ಕಗ್ಗೋಡ ಗೋಶಾಲೆ ತಗೊಳ್ಳಾರ ಯಾರು? ಆ ದನಗಳ ಮುಂದೆ ನೋಟಿನ ಬಂಡಲ್ ಇಟ್ರೆ ದನ ತಿಂತಾವ ಅಂತ ಕೇಳ್ತೀನಿ ನಾವು. ಅದು ಎಷ್ಟ್ ದನಗಳು ತಿಂದಾವ, ಎಷ್ಟ್ ರೊಕ್ಕ ತಂದು ಕೊಟ್ರ ಅದೆಲ್ಲ ದಾಖಲೆ ರಿಲೀಸ್ ಮಾಡ್ರಿ. ಬ್ಯಾಡ ಅಂತ ಬಿಟ್ಟಿನಿ. ಇನ್ನೊಂದ್ ಎರಡು ದೊಡ್ಡ ವಿಡಿಯೋ ಅದಾವ. ಇವರೆಲ್ಲ ಕೆಲವು ಮಂದಿ ಬಿಜೆಪಿಗೂ ಯಾವಾಗ ಭಾರತ್ ಚಂತನ ಮುಸಲ್ಮಾನ್ರಿಗೆ ಬೈಯರು. ರಾತ್ರಿ ಮುಸಲ್ಮಾನರ ಮನೆ ಡಬ್ಬಿ ತಂದು ಊಟ ಮಾಡೋದು. ಎಲ್ಲರೇ ಇದು ಒಣ ರಾಜಕಾರಣ ತಂದು ಹಾಕೊಂಡು ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡೋದು. ಒಂದು ವಿಷಯ ತೋರಿಸ್ತೀನಿ ನಿಮಗೆ. ಯಡಿಯೂರಪ್ಪ ನನಗೆ ಗೊತ್ತಿಲ್ಲ, ಯಡಿಯೂರಪ್ಪನ ಮನೆಗೆ ಹೋಗಿಲ್ಲ, ಯಡಿಯೂರಪ್ಪಗೆ ನಾ ಅಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪರಿಗೆ ನಾ ಬಗ್ಗಂಗಿಲ್ಲ, ಯಡಿಯೂರಪ್ಪರ ಮನೆಗೆ ಹೋಗಂಗಿಲ್ಲ, ಯಡಿಯೂರಪ್ಪನ ಬಳಿ ಕಾಲು ಇಡಂಗಿಲ್ಲ. ಇವೆಲ್ಲ ವಿಷಯಗಳನ್ನ ಹೇಳ್ತೀರಿ. ನಾವು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಆಮೇಲೆ ಇದನ್ನ ಇದು ಯಡಿಯೂರಪ್ಪ ಸಾಹೇಬ್ರ ಮನೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬಂದ ನಂತರ ಮತ್ತೊಂದು ಏನು ಕೇಳ್ತಾರಪ್ಪ ಅಂತಂದ್ರೆ, ಯಡಿಯೂರಪ್ಪ ಅವರು ದುರ್ಗೇಶ್ ನಿರಾಣಿಗೆ ಮಂತ್ರಿ ಮಾಡಿದ್ರು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡ್ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಇದು ಕೈಗಾರಿಕಾ ಮಂತ್ರಿ ಮಾಡೋದು ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡ್ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಇದು ಕೈಗಾರಿಕಾ ಮಂತ್ರಿ ಮಾಡೋದು ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡ್ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಈಗ ಯಡಿಯೂರಪ್ಪನವರು ಅಪ್ಪಗಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪಗೆ ಹೋಗಿ ನಾನು ಕಾಲು ಬೀಳಂಗಿಲ್ಲ. ಮತ್ತು ಯಡಿಯೂರಪ್ಪ ಅವರು ನಿಮ್ಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ರಲ್ಲ, ಇದನ್ನು ನೆನಪಾರದ್ರಿ ನೀವು. ನನಗೆ ಇವತ್ತು ನಾನು ಸೋತರು ಕೂಡ ಇವತ್ತು ನನಗೆ ಒಬ್ಬ ನಿಗಮದ ಅಧ್ಯಕ್ಷ ಮಾಡಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ರಾಜ್ಯದಲ್ಲಿ ನನ್ನನ್ನು ಗುರುತಿಸಿಕೊಟ್ರು. ಯಾರ ಮನೆಯಲ್ಲಿ ಒಂದು ಕಪ್ ಚಾ ಕುಡಿದಿರ್ತೀವೋ ಅದು ಅರಿವು ಇಟ್ಕೋಬೇಕಾಗ್ತದೆ. ಇವ್ರಿಗೆ ಅದು ಅರಿವೇ ಇಲ್ಲ ಅಂತಂದಾಗ ಇವ್ರು ಏನು ಮಾತಾಡ್ತಾರೆ? ಇವರು ಭ್ರಷ್ಟರು ಅಂತಂದ್ರೆ ಇವ್ರು ಇನ್ನೊಂದು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಎಲ್ಲರೂ ಭ್ರಷ್ಟ ಅದಾರ, ಅಪ್ಪ ಮಕ್ಕಳು ಭ್ರಷ್ಟ ಅದಾರ, ಅದು ಹೊರ ದೇಶದಾಗ ಆಸ್ತಿ ಮಾಡ್ಯಾರ ಅಂತ ಹೇಳ್ತಾರೆ ಇವ್ರು. ನಾ ಇವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ಎಷ್ಟು ಬಿಜಾಪುರದ ಸಿಟಿ ಒಳಗೆ ಕೆಲಸ ಮಾಡಿರಿ, ಎಷ್ಟು ಯಾವ್ಯಾವ ರೋಡ್ ಮಾಡಿರಿ, ಏನೇನು ಮಾಡಿರಿ? ಎಲ್ಲರಿಗೆ ಹೋದವ್ರಿಗೆಲ್ಲ ನಾ ಏನು ತೊಗೊಳಂಗಿಲ್ಲ, ನಾ ಮುಟ್ಟಂಗಿಲ್ಲ. ಎಲ್ಲಿ ಮುಟ್ಟಬೇಕು? ಅದು ಯಾವುದೋ ಒಂದು ಗೋಶಾಲೆ ಅದಲ್ಲ, ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ಟು ಬರ್ರಿ. ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ರೆ ಕಗ್ಗೋಡದ ಗೋಶಾಲೆಗೆ ದನಗೊಳ್ತಿತ್ತವ ರೊಕ್ಕ. ನಾ ಮುಟ್ಟಂಗಿಲ್ಲ. ಕಗ್ಗೋಡ ಗೋಶಾಲೆ ಕೊಟ್ಟು ಬರ್ರಿ. ಕಗ್ಗೋಡ ಗೋಶಾಲೆ ತಗೊಳ್ಳೋರು ಯಾರು? ಆ ದನಗಳ ಮುಂದೆ ಹೋಗಿ ನೋಟಿನ ಬಂಡಲ್ ಇಟ್ರೆ ದನ ತಿಂತಾವ ಅಂತ ಕೇಳ್ತೀನಿ ನಾವು. ಅದು ಎಷ್ಟು ದನಗಳು ತಿಂದಾವ, ಎಷ್ಟು ರೊಕ್ಕ ತಂದು ಕೊಟ್ರ ಅದೆಲ್ಲ ದಾಖಲೆ ರಿಲೀಸ್ ಮಾಡ್ರಿ. ಇನ್ನ ಭಾಳ ಅದ ನನ್ನ ಬಲ್ಲಿ. ಮುಂದಿನ ದಿನಬಲಿಗಳು ಸ್ವಲ್ಪ ಬಿಡ್ತೀನಿ, ಬ್ಯಾಡ ಬಿಟ್ಟಿನಿ. ಇನ್ನೊಂದು ಎರಡು ದೊಡ್ಡ ವಿಡಿಯೋ ಅದಾವ. ಅಷ್ಟು ನಿಮ್ಮ ಇತಿಮಿತಿ ಇರ್ಬೇಕು. ನಾನು ಒಂದು
ಕುಟುಂಬದ ನಮ್ಮ ಮನೆತನದ ಕುಟುಂಬದ ಬಗ್ಗೆ ಅವರು ಮಾತಾಡಿದ್ರು. ನಮ್ಮ ಮನೆತನ ಕುಟುಂಬದ ಬಗ್ಗೆ ಮಾತಾಡಿದ್ರು. ಬಾಗಲಕೋಟೆ ಚುನಾವಣೆ MP ಚುನಾವಣೆಯಲ್ಲಿ ನಮ್ಮ ಅಣ್ಣನ ಮಗಳೇ ನಿಂತಲ್ಲ, ಶಿವಾಂತ್ ಪಲ್ರ ಮಗಳು. ತನ್ನ ಪಕ್ಷ ಅವ್ರು ಮಾಡಿದ್ರು, ನಮ್ಮ ಪಕ್ಷ ನಾವು ಮಾಡಿ, ನಾವು ಎಲ್ಲಿ ಯಾವುದು ನನ್ನ ಒಂದು ಜೈಮಾನದಲ್ಲಿ ಪಕ್ಷ ತತ್ವ ಸಿದ್ಧಾಂತ ಬಿಟ್ಟು ಲಕ್ಷ್ಮಣ ರೇಖಾ ದಾಟಿ ಹೋಗಂಗಿಲ್ಲ. ಹೊಂದಾಣಿಕೆ ರಾತ್ರಿ ರಾಜಕಾರಣ ಮಾಡ್ತಾರೆ, ರಾತ್ರಿ ರಾಜಕಾರಣ ಮಾಡೋದು ಪ್ರೂಫ್ ಮಾಡಿಕೊಡ್ಲಿ. ಅವ್ರು ಪ್ರೂಫ್ ಮಾಡಿದ್ರೆ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರಿಸೈನ್ ಮಾಡ್ತೀನಿ. ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ. ಈಗ ಸಂಯುಕ್ತ ಪಾಟೀಲಲ್ಲಿ ಇಲೆಕ್ಷನ್ ಚುನಾವಣೆ ನಿಂತ್ರ ಯಾವ ರೀತಿ ಮಾಡಿದ್ರು? ಗಜಕೇಶ್ವರಿ ಯೋಗ ಅದ್ರಾಗ ಹಾಸ್ಯಾಸ್ಪದ ಮಾಡಿ ಮಾತಾಡಿದ್ರು. ನಿನಗೆ ಅವ್ನಿಗೆ ಹೆಣ್ಣು ಮಕ್ಕಳಿಲ್ಲ, ಅವನಿಗೆ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಎಲ್ಲರಿಗೆ ಸರಿಸಮಾನ ಮಾತಾಡೋದು. ಸ್ವಲ್ಪ ಇತಿಮಿತಿ ಬೇಕು ಅದಕ್ಕೆ. ಯಾವಾಗಲೂ ಮನುಷ್ಯಾಗ ಮಾತಾಡ್ಬೇಕಾದ್ರ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ. ನೀ ಏನ್ರ ನಮ್ಮ ಮನೆತನ ಬಗ್ಗೆ ನೀ ಹಿಂದೆ ಏನು ಮಾತಾಡಿದಿ, ಪಂಚಮಸಾಲಿ ಸಮಾಜ ನಿನ್ನ ಹೋರಾಟ, ಪಂಚಮಸಾಲಿಯರ್ ನೀ ಎಲ್ಲಿ ಹೋರಾಟ ಮಾಡಿದಿ, ಯಾವ ಪಂಚಮಸಾಲಿಯರಿಗೆ ಮಾಡಿ, ಈ ಕೂಡಲ ಸಂಗಮ ಶ್ರೀಗಳ ಜೊತೆ ಕೂಡಿ ಇದೇನು ಈ ನಾಟಕ ಗ್ರಾಮರಾಟ ನಡೆಸಿಯಲ್ಲ. ಪಂಚಮಸಾಲಿಯರ್ ಅಂತೇಳಿ ಎಷ್ಟು ಮಂದಿ ಪಂಚಮಸಾಲಿಯರು ಬಂದು ಬೀದಿಗಿಳಿದು ಕೆಲಸ ಮಾಡತ್ತಾರ, ಹೋರಾಟ ಮಾಡತ್ತಾರ. ನೀ ಏನು ಬ್ಯಾಂಕ್ ಮಾಡಿಯಲ್ಲ ಪುಣ್ಯಾತ್ಮ, ಬ್ಯಾಂಕಿನ ಸ್ಟಾಫ್ನವ್ರು ಕರ್ಕೊಂಬಂದು ನೀ ಏನು ಸ್ಟ್ರೈಕ್ ಮಾಡ್ಸಕತ್ತಿ, ಇದನ್ನು ಬಿಡು. ಸ್ವಯಂ ಪ್ರೇರಣೆಯಿಂದ ರೊಕ್ಕ ಇಲ್ಲದೆ ನಾನು ಕರೆಸ್ತೀನಿ, ಬೇಕಾದ್ರೆ ನನ್ನ ಕ್ಷೇತ್ರದಿಂದ ಬರೀ ಕೈ ಫೋನ್ ಮಾಡಿ ಹೇಳಿದ್ರೆ 20-25 ಸಾವಿರ ಮಂದಿನ ಕರೆಸ್ತೀನಿ. ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ. ಹೆಮ್ಮೆಯಿಂದ ಹೇಳ್ತೀನಿ ನಾನು. ನಾ ಏನು ಮೊದಲು ಹೋಗಿ ಅವ್ರು ರೊಕ್ಕ ಕೊಟ್ಟು ಡಾಬಾಕ್ ಊಟ ಮಾಡಿ ಬರ್ರಿ, ಸ್ಟೇಜ್ ಹೊಡ್ಯಾಕ ನಾ ಯಾರಿಗೆ ರೊಕ್ಕ ಕೊಟ್ಟು ಮಂದಿನ ಕರ್ಸಂಗಿಲ್ಲ. ಅದಕ್ಕೆ ನಂದು ಇಷ್ಟೇ ವಿನಂತಿ ಅದ, ಸಮಾಜಕ್ಕೆ ತಪ್ಪದಾರಿ ಹೇಳ್ತಕ್ಕಂಥ ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ಎರಡನೇದ್ದು ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ, ಇದನ್ನು ನೀವೇನು ಮಾಡಕತ್ತೀರಿ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತ ನಂದು ವಿನಂತಿ ಪೂರ್ವಕ ತಮಗೆಲ್ಲರಿಗೆ ಹೇಳಕ್ಕೆ ನಾನು ಬಯಸ್ತೀನಿ. ಆದರೆ ಎಷ್ಟೋ ಜನ ಈ ಮುದ್ದ್ಯಾಬಳದಲ್ಲಿ ಏನಾಯ್ತು ಪರಿಸ್ಥಿತಿ, ನಾಡಗೌಡರ ಇಲೆಕ್ಷನ್ ಇವತ್ತು ನಡಾಳಿ ES ಪಾಟೀಲ್ ನಡಾಳಿ ನಿಂತರು. ES ಪಾಟೀಲ್ ನಡಾಳಿಗೆ ಸೋಲಿಸ್ಲಿಕ್ಕೆ ಕಾರಣ ಯಾರು? ಅಲ್ಲೇ ನಮ್ಮ ಗೌಡರು ಹಿಂದೆ ನಿಂತರು, ಕುದುರೆ ಸಾಲೋಡ್ಗೆ ಗೌಡರು. ಅವ್ರು ಯಾಕೆ ಸೋತರು? ಅವ್ರು ಪಂಚಮಸಾಲಿಯರು ಹೌದಲ್ಲ. ಸಂಜು ಗೌಡ್ರು ಇಲ್ಲೇ ಅದಾರ, ಸಂಜು ಗೌಡ್ರಿಗೆ ಸೋಲ್ಸಿದ್ರು, ಅವ್ರ ಮಗನ ನಿಂದ್ರಿಸಿ ಸೋಲ್ಸಿದ್ರು. ಪಾರ್ಟಿಯಿಂದ ಅಧಿಕೃತ ಅಭ್ಯರ್ಥಿ ಆಗಿದ್ರು, ಅವ್ರ ಮಗನ ಪಕ್ಷಕ್ಕಾಗಿ ನಿಂದಿಸಿ. ಆದ್ರೆ ನೀವು ಒಂದು ವಿಚಾರ ಮಾಡ್ರಿ, ದುಡ್ಡು ಕೊಟ್ಟು ಎಲ್ಲರಿಗೆ ದುಡ್ಡಿನ ಆಮಿಷ ತೋರಿಸಿ ದುಡ್ಡಿಲ್ಲದೆ ಇಲೆಕ್ಷನ್ ಮಾಡ್ತೀನಿ ಅಂದ್ರೆ ಯಾರ್ಯಾರು ದುಡ್ಡು ಕೊಟ್ಟಾರ ನನ್ನ ಬಲ್ಲಿ ದಾಖಲೆಗಳದಾವ. ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಂಜೀವ್ ಗೌಡ್ರ ನಿತ್ರ ಇವ್ರು ಸೋಲಿಸೋರು ಯಾರು? ನಿಮ್ಮ ಮಗನ ನಿಂದ್ರಿಸೋರೆಲ್ಲ ಪಕ್ಷೇತರ ಮಾಡಿ. ಅದಕ್ಕೆ ಈ ರೀತಿ ನಡೆದಿದ್ದೆ. ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ. ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗಲಿ, BY ವಿಜೇಂದ್ರ ಅವ್ರ ಬಗ್ಗೆ ಆಗಲಿ, ಇವು ಶಬ್ದಗಳನ್ನು ಮಾತಾಡೋದು ಸರಿಯಲ್ಲ, ಮಾತಾಡಬೇಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಅದ್ರ ಜೊತೆಯಲ್ಲಿ ನೀವು ಹೋಗಿ ಪಕ್ಷದಾಗ ಬರಬೇಕು ಅನ್ನೋ ಹಂಬಲ ಭಾಳ ಐತಿ ನಿಮಗೆ, ಭಯಂಕರ ಹಂಬಲ ಐತಿ. ಇವತ್ತು ಎಲ್ಲರೂ ನಾವು ಅವ್ರ ಮನೆಗೆ ಹೋಗಿಲ್ಲ, ನಾ ಮಂತ್ರಿ ಅಲ್ಲಕ್ಕೆ ಹೋಗಿಲ್ಲ, ನಾ ಅವ್ರಿಗೆ ಹೇಳಿಸಿಲ್ಲ. ಮತ್ತು ಈ ಕೂಡಲ ಸಂಘ ಸ್ವಾಮಿಗಳು ಕರ್ಕೊಂಡು ನೀವೇನು ಮಾಡತ್ತೀರಿ? ಸ್ವಾಮಿಗಳು ಕರ್ಕೊಂಬಂದು ಪಕ್ಷ ಸೇರ್ಪಡೆ ಮಾಡೋದು ಬರಕತ್ತೀರಿ. ಅದು ಮುಂದೆ ಹೈಕಮಾಂಡ್ಗೆ ಬಿಟ್ಟು ವಿಷಯ. ಅದು ಹೈಕಮಾಂಡವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಎಲ್ಲ ಬದ್ಧ ಇರ್ತೀವಿ. ಪರಮ ಪೂಜ್ಯ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ, ಪಂಚಮಸಾಲಿ ಸಮಾಜ ಸಂಘಟನೆ ಮಾಡ್ಕೊತ ಬಂದಿದ್ರಿ, ನೀವು ಸಂಘಟನೆ ಒಳಗೆ ಮುಂದುವರಿರಿ. ಈ ರಾಜಕಾರಣಿಗಳ ಹಿಂದೆ ನೀವು ಬೆನ್ನು ಹತ್ತಿ ಹೋರಾಟ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಅವರು ಅವ್ರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರಂತಂದ್ರೆ ಇದು ನೀವು ನೋಡಿ. ಇವರೆಲ್ಲ ಕೆಲವು ಮಂದಿ RSS BJP ಯಾವಾಗ ಭಾರತ್ ಮಾತು ಜೈ ಹೇಳ್ತಾರೋ, ಯಾವಾಗ ಮುಸ್ಲಿಂ ಬಂಧುಗಳು ನೀವೆಲ್ಲ ಬಂದು ಹೋಗ್ತಾರೆ, ಎಲ್ಲ ನಾಟಕ ಬಂದ್ ಮಾಡ್ರಿ.
ಇವರು ಚಂತನ ಮುಸಲ್ಮಾನರಿಗೆ ಬೈಯೋದು, ಚಂತನ ಮುಸಲ್ಮಾನರಿಗೆ ಬೈಯೋದು, ರಾತ್ರಿ ಮುಸಲ್ಮಾನರ ಮನೆ ಡಬ್ಬಿ ತಂದು ಊಟ ಮಾಡೋದು, ಇವ್ರ ದಂಧ ಇದು. ಇನ್ನ ಉದಾಹರಣೆ ಭಾಳ ಅದಾವ ನಿಮ್ಗೆ, ಇವು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಿಮಗೆ, ಇನ್ನ ಮುಂದೆ ಭಾಳ ಅದಾವ. ಈ ಹೊಂದಾಣಿಕೆ ಮಾಡ್ಕೊಂಡು ಇವತ್ತ ನಾನು ಒಂದು ವಿಚಾರ ಮಾಡ್ರಿ, ಇಡೀ ರಾಜ್ಯದಲ್ಲಿ ಇವರು ತಿರುಗಾಡಿ ಯಾರಿಗೆ ಶಾಸಕರು ಮಾಡ್ಯಾರ? ಯಾರು ಶಾಸಕ? ಇವ್ ನಾನೇ ಶಾಸಕನ ಮಾಡಿ ಬಟ್ ಮಾಡಿ ತೋರಿಸಲಿ, ಇಂಥವ್ನ ನಾ MLA ಮಾಡೀನಿ ಅಂತ ಹೇಳಿ. ಯಾರಿಗಾದ್ರು ಸ್ವಾಭಾವಿಕ ಅದ, 1,000 ಹಾಲ್ನಾಗ 1,000 ಲೀಟರ್ ಹಾಲ್ನಾಗ ಒಂದು ಹಳ್ಳ ಉಪ್ಪು ಹೋಗಿದ್ರ ಹಾಲು ಒಡೆದು ಹೋಗ್ತಾವ. ನಾ ಕೆಡವಿನಂತಂದ್ರೆ ನಾನೇ ಶ್ರೇಷ್ಠ ಅಲ್ಲ, ನನ್ ಓಟ್ ಅದಾವಲ್ಲ ಅಂತ ಹೇಳಿ ಇವರು ಎದಿ ಮುಟ್ಕೊಂಡು ತಗೊಂಡು ನೋಡ್ತಾರೆ. ಇವ್ರು ನಾಚಿಕ್ ಬರ್ಬೇಕು ಇವ್ರಿಗೆ. ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ, ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಾಯ್ತು? ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವತ್ತು ಸದಸ್ಯರದು ಇವತ್ತು 17 ಮಂದಿ ನಮ್ಮ ಶಾಸಕರು, ಇದು ಮೆಂಬರ್ಗಳು ಸದಸ್ಯರು, 2 ಪಕ್ಷೇತರ. ಇವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಆರಿಸಿ ಬಂದ ಬಳಕ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರ, ವರ್ಷಾನುಗಟ್ಲೆ ಹಂಗೆ ಮೆಂಬರ್ಗಳು ಹಂಗೆ ತಿರುಗಾಡಿದ್ರು. ಅವ್ರ ವಾರ್ಡ್ನಾಗ ಕೆಲಸ ಮಾಡಕ್ ಅವಕಾಶ ಮಾಡಿಕೊಡ್ಲಿಲ್ಲ. ಕೋರ್ಟಿಗೆ ಹೋಗೋರು ಇವ್ರೆ, ಕಳಿಸೋರು ಇವ್ರೆ. ಆಮೇಲೆ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಮಾಡಿದ್ರು. ಏನ್ರಿ, ಲಕ್ಷಗಟ್ಟಲೆ ಖರ್ಚು ಮಾಡಿ ತಮ್ಮ ವಾರ್ಡಲ್ಲಿ ಅವರು ಪಾಪ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರ ಅದು ಹೇಳ್ಬಾರ್ದು. ಅವ್ರಿಗೆ ಕೋಟಿಗೆ ಕಳ್ಸೋರು ಅವ್ರೆ. ಇವತ್ತು ಅವ್ರಿಗೆ ಅನಾರ ಮಾಡಿಬಿಟ್ರು. ಇವತ್ತು ಇಬ್ರು ಕೂಡ ಅನಾರ ಮಾಡಿದ್ರು ಇವರು, ಉಸ್ತುವಾರಿ ಮಂತ್ರಿಗಳು, ಈಗ ಇರ್ತಕ್ಕಂಥ ಯತ್ನಾಳ್ ಅವರು ಅವ್ರಿಗೆ ಅನಾರ ಮಾಡಿಟ್ರು. ಯಾಕೆ ನೀವು ಏನಾರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿಗೆ ಹೇಳಿದ್ರೆ ಇವ್ರು ಅನಾರ ಆಗ್ತಿದ್ದಿಲ್ಲ. ಅವ್ರ ವಾರ್ಡ್ನಾಗ ಕೆಲಸ ಮಾಡಕ್ಕೆ ಒಂದು ಅವಕಾಶ ಸಿಗ್ತಿತ್ತು. ಯಾಕೆ ಮಾಡಲಿಲ್ಲ ಅಂದ್ರೆ ಹಿಂದೆ ಏನು ಮಾಡಿದ್ರು, ಇದು ತಂತ್ರ. ಇದು ಎಂತ ತಂತ್ರ ಅದಪ್ಪ ಅಂತಂದ್ರೆ, ಹಿಂದೆ ವರ್ಷಾನುಗಟ್ಲೆ ಇವ್ರು ಆರಿಸಿ ಬಂದ್ರು ಕೂಡ ಬಸನಗೌಡ್ರೆ ನಗರದಲ್ಲಿ ಕೆಲಸ ಮಾಡಿದ್ರು, ಬಸನಗೌಡ್ರೆ ನಗರದಲ್ಲಿ ಸಿಸಿ ರೋಡ್ ಮಾಡಿದ್ರು. ನಾ ಸಿಂಗಾಪುರ್ ಮಾಡೀನಿ, ನಾ ದುಬೈ ಮಾಡೀನಿ. ಎಲ್ಲಿ ಮಾಡಿದಪ್ಪ ದುಬೈ, ಸಿಂಗಾಪುರ? ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಫಂಡ್ ಕೊಟ್ಟರು ನಮ್ಮ ಬಿಜಾಪುರ. ಆ ಸಾಕಷ್ಟು ಫಂಡ್ ಕೊಟ್ಟಿದ್ದನ್ನ ಇವತ್ತು ಮೆಂಬರ್ಗಳಿಗೆ ಯಾರಿಗೆ ಅದು ಹಾತ್ ಕೊಡ್ಲಿಲ್ಲ. ತಾವೇ ಕೆಲಸ ಮಾಡ್ಕೊಂಡು ತಾವೇ ಡುಬ್ಬ ಚಪ್ಪರ್ಸ್ಕೊಂಡು ತಿರುಗಾಡಿದ್ರು. ಈಗ 100-150 200 ಕೋಟಿ ರೂಪಾಯಿ ಇವತ್ತು ಮಹಾನಗರ ಪಾಲಿಕೆಗೆ ಫಂಡ್ ಬಂದದು. ಎಲ್ಲ ಮೆಂಬರ್ಗಳಿಗೆಲ್ಲ ಡಿವೈಡ್ ಮಾಡಿ ಏನೋ ಮಾಡಿ ಅದು ಮಾಡಿದ್ರು. ಈಗ ಅದೊಂದು ಸ್ವಲ್ಪ ನಾವೇ ಮಾಡಿವಿ ಅಂತೀವಿ, ಅದಕ್ಕೆ ಗುಳುಮ್ ಮಾಡ್ಬೇಕು ಅನ್ನೋ ಲೆಕ್ಕದಾಗ ಅದಾರ. ಆದ್ರೆ ನಾವೊಂದು ಕೇಳಕ್ ಬಯಸ್ತೀನಿ, ಇವರು ಸನ್ಮಾನ್ಯ ಬಸನಗೌಡ್ರೆ 88, 89, 90, 91, 92 ನೀವೇನಾಗಿರಿ? ಸಿದ್ದರಾಮೇಶ್ವರ ಒಯ್ದು ನಿಮ್ಗೆ ಎಲ್ಲಿ ತಂದಿಟ್ಟಾನ? ಸ್ವಲ್ಪ ಬಾಯಿಗೆ ಲಗಾಮ್ ಹಾಕ್ರಿ, ಕುದುರೆಗೆ ಲಗಾಮ್ ಹಾಕದಂಗ ಬಾಯಿಗೆ ಲಗಾಮ್ ಹಾಕ್ರಿ. ನಾವೇನ್ ನಿಮಗೆ ಹೊರಗೆ ತೆಗೆದ ನಮ್ಗೇನ ಸಂತೋಷ ಪಟ್ಟಿಲ್ಲ. ನಾವು ಒಬ್ಬ ಹಿರಿಯ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಹೊರಗೆ ಹಾಕಿದ್ರಲ್ಲಪ್ಪ ಅಂದ್ರೆ ಯಾಕೆ ಹೊರಗೆ ಹಾಕಿದ್ರು? ನೀ ಬಾಯಿಗೆ ಲಗಾಮ್ ಹಾಕ್ಲಬ್ರೆ ಹೊರಗೆ ಹಾಕಿದ್ರು. ನಾಳೆ ನಾವು ಮಾತಾಡೋ ನಮ್ನಾಗೂ ಕ್ರಮ ತಕ್ಕೋತಾರ. ಆದ್ರೆ ಇವತ್ತದು ಮಹಾನಗರ ಪಾಲಿಕೆಯಲ್ಲಿ ಬಂದಂತ ಫಂಡ್ ಕೇಳಿ ಇವತ್ತು ಉಸ್ತುವಾರಿ ಮಂತ್ರಿ ನೇತೃತ್ವದಾಗ ಬಸನಗೌಡರು ಮಾಡಿದ್ರ ಕೆಲಸ ಅಂತ ಹೇಳಿ ಡುಬ್ಬ ಚಪ್ಪರ್ಸ್ಕೊಂಡು ಇವ್ರು ಕಡ್ಯಾಕ ಹೋಗಿ ಗಿರೇಕಿ ಹೇಳೋದು. ಆದ್ರೆ ಇನ್ನೊಂದು ಹೇಳ್ತಾರ, ಭ್ರಷ್ಟರು ಅಂತ. ಯಾರು ಭ್ರಷ್ಟರು? ನೀವೇನಿದಿರಿ? ಇವತ್ತು 101 ನೀವು ನಿಮ್ಮ ಮನೆಯಲ್ಲಿ ಮೊದಲು ಏನಿತ್ತು? ನೀವು ಯಾವ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ರು? ಹೆಸರು ಹೇಳಂದ್ರೆ ಹೇಳ್ತೀನಿ. ನಿಮ್ಮ ಕಾರ್ಯಕರ್ತರು ಯಾರ್ಯಾರಿಗೆ ಇಡೀ ಪಂಚಮಸಾಲಿ ಸಮಾಜಕ್ಕೆ ನೀವು ಯಾರಿಗೆ ಏನ್ ಮಾಡಿರಿ? ಯಾವ ಪಂಚಮಸಾಲಿಯಾಗ ನೌಕರಿ ಇಲ್ಲ, ರೊಕ್ಕ ಇಲ್ಲದೆ ನೌಕರಿ ತಗೊಂಡಿರಿ? ಯಾವ ಸಮಾಜ ಗುರುತಿಸ್ಕೊಂಡು ನೀವು ಏನಾದ್ರು 2A ಮೀಸಲಾತಿ ಸಲುವಾಗಿ ನೀವು ಹೋರಾಟ ಮಾಡಿದ್ರಿ? ಎಲ್ಲಿ ನೀವು ಡಾಟಾ ರೆಡಿ ಮಾಡಿರಿ? ಯಾರು ಹೆಣ್ಣು ಮಕ್ಳು ಎಷ್ಟು ಅದಾರ, ಗಂಡು ಮಕ್ಳು ಎಷ್ಟು ಮಂದಿ ಅದಾರ, ಯಾವ ಪಂಚಮಸಾಲಿಯವ್ರು ಯಾವ ಊರಾಗ ಅದಾರ, ಅದನ್ನೇನ ನೀವು ಡಾಟಾ ಕಲೆಕ್ಟ್ ಮಾಡಿದ್ರೆ ಹೋಗುದು, ವೇದಿಕೆ ಮೇಲೆ ಮಾತಾಡೋದು, ಬಂದ್ಬಿಡುದು. ಇದೇ ಕೂಡ ಸಂಘ ಶ್ರೀಗಳಿಗೆ ಅವ್ರು ಏನ್ ಬೇಕಾದ್ ಮಾತಾಡ್ಯಾರ.
ಇವತ್ತು ಪರಮ ಪೂಜೆ ಕೂಡಲ ಸಂಘ ಸ್ವಾಮಿಗಳು ಅವ್ರಿಗೆ ಭಾಳ ಬೇಕಾಗಿದೆ ಇವತ್ತು. ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಪರಮ ಪೂಜೆ ಶ್ರೀಗಳಿಗೆ, ಒಬ್ಬರು ಬೆನ್ನ ಹತ್ತಿ ನೀವು ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.